ಮುಚ್ಚ. ಅತ್ತೆ, ಕಾರ್ನರ್ ಕ್ರಾಸಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತೆ. ಮಾವ ಹೇಳಿದ್ ಕೇಳಿಸ್ಕೊಂಡ್ರಾ? ಅಂದ್ಮೇಲೆ ನಿಮ್ ಫ್ರೆಂಡು ಹೇಳಿದ ಟೈಮ್ ಒಳಗಡೆ ಬರಕ್ಕಂತೂ ಸಾಧ್ಯನೇ ಇಲ್ಲ. ಈ ನೆಪದಲ್ಲಾದ್ರೂ ಅವ್ರನ್ನ ಕೆಲ್ಸದಿಂದ ತೆಗೆದುಹಾಕ್ಬೋದು. ಇನ್ನು 20 ಸೆಕೆಂಡ್ ಅಷ್ಟೇ ಉಳಿದಿರೋದು. ಬಾಸ್, ಬಾಸ್, ಟೈಮ್ ನೋಡಿ, ಇನ್ನೂ 12 ಸೆಕೆಂಡ್ ಬ್ಯಾಲೆನ್ಸ್ ಇದೆ. ನಾನ್ ಪಾಸ್. ಅಲ್ಲ ಫ್ರೆಂಡ್, ಇಲ್ಲೆಲ್ಲೋ ಬ್ಲಾಕ್ ಆಗೋಗಿದೆ, ಯಾವ್ದು ಗಾಡಿನೇ ಓಡಾಡಕ್ ಆಗಲ್ಲ ಅಂದ್ರು, ನೀವ್ ಹೆಂಗ್ ಬಂದೆ? ಸರ್, ಅಣ್ಣವ್ರು ಬರ್ತಾ ಇದ್ದಾರೆ. ಎಲ್ಲ ಕ್ಲಿಯರ್ ಅಲ್ವಾ? ಎಲ್ಲ ಕ್ಲಿಯರ್ ಆಗಿದೆ ಸರ್. ಇವರು ಆದೇಶ್ವರ್ ಕಾಮತ್ ಅಲ್ವಾ? ಸರ್, ನೀವು ಆದೇಶ್ವರ್ ಕಾಮತ್ ಅಲ್ವಾ? ಸರ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಸರ್, ನನ್ನ ಪರಿಚಯ ಸಿಗ್ಲಿಲ್ವಾ? ಅಣ್ಣನ ಜೊತೆನೇ ಇರ್ತೀನಿ. ಮೊನ್ನೆ ಅಣ್ಣನ ಜೊತೆ ನಿಮ್ ತಂದೆಯವ್ರನ್ನ ಮೀಟ್ ಮಾಡ್ಬೇಕಂತ ಬಂದಿದ್ದೆ. ಓ ಹೌದಾ, ಓಕೆ ಓಕೆ. ಸರ್, ನಿಮ್ ತಂದೆಯವ್ರಂದ್ರೆ ಅಣ್ಣನ್ಗೆ ತುಂಬಾನೇ ಗೌರವ ಸರ್. ನಮ್ ಫ್ಯಾಮಿಲಿ ಇಷ್ಟೆಲ್ಲ ಚೆನ್ನಾಗಿ ಗೊತ್ತು ಅಂತ ಅಂತೀರಲ್ಲ, ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ ಸರ್, ಏನ್ ಮಾಡ್ಬೇಕು? ನನಗೆ ಟೈಮ್ ಆಗ್ತಾ ಇದೆ, ನನ್ಗೊಂಚೂರು ಹೋಗಕ್ಕೆ ಬಿಡಿಸ್ಕೊಡ್ತೀರಾ? ಹಾ ಸರ್, ನೀವ್ ಕೇಳೋದ್ ಹೆಚ್ಚ, ನಾವ್ ಮಾಡೋದ್ ಹೆಚ್ಚ. ಸರ್, ಇವ್ರು ನಂಗೆ ಪರಿಚಯ ಇರೋರು, ಇವ್ರನ್ನ ಸ್ವಲ್ಪ ಕಳ್ಸ್ಕೊಡಿ ಆಯ್ತಾ? ಸರಿ ಸರ್. ಸೂಪರ್ ಫ್ರೆಂಡ್ ನೀನು. ಅಂತೂ ಭಾಗ್ಯ ಕೊಟ್ಟಿದ್ದ ಟೈಮ್ಗಿಂತ ಮುಂಚೆನೆ ಎಲ್ಲ ಮುಗಿಸ್ಬಿಟ್ಟಿಯಲ್ಲ. ಆದ್ರೆ ನನಗ್ ಖುಷಿ ಇಲ್ಲ. ಕತೆ ಏನಾದ್ರು ಹೇಳಿದ್ರ? ಏನಿಲ್ಲ. ಬಾಸ್, ನೀವು ಹೇಳಿದ ಎಲ್ಲಾ ಟಾಸ್ಕ್ನು ನೀವು ಹೇಳಿದ ಟೈಮ್ ಮುಂಚೆನೆ ಫಿನಿಶ್ ಮಾಡಿದ್ದೀನಿ. ಈಗ ಹೇಳಿ, ನನಗೆ ಕೆಲಸ ಇದೆಯೋ ಇಲ್ವೋ? ನನಗೆ ಗೊತ್ತು ಬಾಸ್, ಏನ್ ಹೇಳ್ಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ, ನೀವೇನು ಹೇಳೋದ್ ಬೇಡ, ನನ್ಗೆಲ್ಲ ಅರ್ಥ ಆಗತ್ತೆ ಬಿಡಿ. ನಾಳೆಯಿಂದ ನೀವು ಹೇಳಿ ಹೇಳ್ದೇರಿ ನಾನು ಕೆಲ್ಸಕ್ಕೆ ಬರ್ತಾ ಇದ್ದೀನಿ. ಓಕೆನಾ ಬಾಸ್? ಬಾಯ್ ಬಾಸ್. ಬಾಯ್ ಗೆಳತಿ. ಗೆಳತಿ, ನಿಮ್ಮ ಸೊಸೆಗೆ ಹೇಳಿ ಅಪಾಯಿಂಟ್ಮೆಂಟ್ ಲೆಟರ್ ರೆಡಿ ಮಾಡ್ಕೊಳಕ್ಕೆ. ಬರ್ಲಾ ಎಲ್ರಿಗೂ? ಬಾಯ್ 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 ಬಾಸ್. ಭಾಗ್ಯ, ಏನಾಗಿದೆ ನಿಮ್ಮಮ್ಮಂಗೆ? ಯಾಕೆ ಇಷ್ಟು ಗಲಾಟೆ ಮಾಡ್ತಿದ್ದಾರೆ? ಯಾಕೆ ಅಷ್ಟೊಂದು ಸಿಟ್ ಮಾಡ್ಕೊಂಡಿದ್ದೀರಿ?
ಸಿಟ್ ಮಾಡ್ಕೊಳ್ದೆ ಇದೇನ್ ಮಾಡ್ಲಿ? ಇವರೆಲ್ಲ ಮಾಡೋ ಕೆಲಸ ಒಂದ ಎರಡ? ನಾವೇನಮ್ಮ ಮಾಡಿದ್ವಿ? ನಾನ್ ನಿನಗೆ ಹೇಳ್ದೆ ತಾನೆ, ಭಾಗ್ಯ ಆ ದಿನ ಕೆಲ್ಸಕ್ಕೆ ತಗೊಳೋದ್ ಬೇಡ, ನನಗದು ಇಷ್ಟ ಇಲ್ಲ ಅಂತ. ಕೇಳ್ದೆ ನನ್ ಮಾತ್ನ? ಇಲ್ಲ. ಭಾಗ್ಯ, ನಿನಗ್ ಮತ್ತೆ ಹೇಳ್ತಾ ಇದ್ದೀನಿ, ಅವನೇನಾದ್ರೂ ಕೆಲ್ಸಕ್ಕೆ ಬಂದ್ರೆ ನೀನ್ ಅವನ್ನ ಕೆಲ್ಸಕ್ಕೆ ಸೇರಿಸ್ಕೋಬೇಡ. ಅಲ್ಲ ಸುನಂದ, ನಾವೇನು ಆದಿದು ಕುತ್ತಿಗೆ ಹಿಡ್ಕೊಂಡು ಕೆಲಸ ಮಾಡಿಸ್ತಿದೀವ? ಇಲ್ಲ ತಾನೆ, ಅವನಾಗಿ ಕೆಲಸ ಮಾಡ್ತಾ ಇದ್ದಾನೆ. ನೀವ್ ಯಾಕೆ ಕೆಲ್ಸಕ್ಕೆ ಸೇರಿಸ್ಕೋಬೇಡ ಅಂತ ಹೇಳ್ತಿದ್ದೀರಾ? ನನಗೆ ಅರ್ಥ ಆಗ್ತಿಲ್ಲ. ಮೇಲಾಗಿ ಈ ಕೆಲಸ ಮಾಡಿದ್ರೆ ನನ್ ಮನ್ಸಿಗೆ ಸಂತೋಷ ಸಿಗತ್ತೆ ಅಂತ ಅವನಾಗಿ ಬಾಯಿ ಬಿಟ್ಟು ಹೇಳಿದಾನೆ. ಮಧ್ಯ ನಿಮ್ದೇನೋ? ನೋಡಿ ಬೀಗ್ತೇಮ್ಮ, ನೀವೇನ್ ಹೇಳಿದ್ರು ಅಷ್ಟೇ, ನನಗಿದ್ ಸರಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಭಾಗ್ಯ, ನಿನಗೆ ಹಿಂದೆನೆ ಸುಮಾರು ಸರಿ ಹೇಳಿದ್ದೀನಿ, ಆದ್ರೆ ನೀವ್ಯಾರು ನನ್ ಮಾತು ಕೇಳಲಿಲ್ಲ. ಆಗೇನಾಯ್ತು ಅಂತ ಗೊತ್ತು ತಾನೆ ನಿಮ್ಗೆ? ಅದಕ್ಕೆ ಈಗ್ಲೂ ಹೇಳ್ತಾ ಇದ್ದೀನಿ, ಆಗಿರೋ ಸಮಸ್ಯೆನೆ ಸಾಕು, ಮತ್ತೊಂದು ಸಮಸ್ಯೆನ ತಲೆ ಮೇಲೆ ಹೇಳ್ಕೊಳ್ಳೋದು ಬೇಡ. ಕುಸುಮ, ನನಗೆ ಯಾಕೋ ಸುನಂದ ಅವ್ರು ಹೇಳ್ತಾ ಇರೋ ಸರಿ ಅಂತ ಅನಿಸ್ತಾ ಇದೆ. ಏನ್ರಿ ಸರಿ ಅನ್ಸೋದು ನಿಮ್ಗೆ? ಅಲ್ರಿ, ಯಾವ್ದೋ ಒಬ್ಬ ವ್ಯಕ್ತಿ ಬಂದು ನನಗೆ ಈ ಕೆಲಸದಲ್ಲಿ ತುಂಬಾ ನೆಮ್ಮದಿ ಸಿಗ್ತಿದೆ, ನಾ ಮಾಡ್ತೀನಿ ಅಂದಾಗ ನಾವು ಬೇಡ ಅನ್ನಕ್ಕಾಗತ್ತಾ? ಇಲ್ಲ ತಾನೆ. ಅವನನ್ನ ಫ್ರೆಂಡ್ ಅಂತ ಒಪ್ಕೊಂಡ್ಮೇಲೆ ಅವನ್ನ ಖುಷಿಯಾಗಿ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ ತಾನೆ. ಹೌದು ಕುಸುಮ, ನೀನ್ ಹೇಳ್ತಾ ಇರೋ ಸರಿ ಇದೆ. ಸುನಂದ ಅವ್ರೆ, ಕುಸುಮ ಹೇಳ್ತಾ ಇರೋ ಸರಿಯಾಗಿದೆ. ರೀ, ನೀವೇನ್ರಿ ಹೌದಪ್ಪನ್ ಚಾವಡಿಲ್ ಹೌದಪ್ಪ, ಇಲ್ಲಪ್ಪನ್ ಚಾವಡಿಲ್ ಇಲ್ಲಪ್ಪ ಅನ್ನೋ ಹಾಗೆ ಅವ್ರಿಗೂ ಬೀಗ್ರೆ ನೀವ್ ಹೇಳೋದೇ ಸರಿ ಅಂತೀರಾ, ನನಗೆ ಕುಸುಮ ನೀವ್ ಹೇಳೋದೇ ಸರಿ ಅಂತೀರಲ್ಲ? ಅಲ್ಲ ಮವ, ನಾನು ಒಬ್ಳೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಅಂತ ಅನ್ಕೊಂಡೆ. ನೀವ್ ನೋಡಿದ್ರೆ ನನ್ಕಿಂತ ಜಾಸ್ತಿ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ನಗು ಭಾಗ್ಯ, ನಗು. ನಾನು ಹೇಳ್ತಾ ಇರೋದು ನೀನ್ ಗಂಭೀರವಾಗಿ ತಗೋಬೇಡ, ಎಲ್ಲ ನಿನಗೆ ತಮಾಷೆ ತಾನೆ. ನಗು. ನೋಡು ಪುಟ, ನನಗ್ ಗೊತ್ತು ನಿನಗೆ ತನ್ಮೈ ಮೇಲೆ ತುಂಬಾನೇ ಕೋಪ ಇದೆ, ಅವ್ನ್ ನಿನಗ್ ಹೊಡೆದ ಅಂತ. ಆದ್ರೆ ಇವಾಗ ಅವ್ನ್ ಕಾಣಿಸ್ತಾ ಇಲ್ಲ ಅಲ್ವಾ? ಈ ಕೋಪನೆಲ್ಲ ಬಿಟ್ಬಿಟ್ಟು ಅವ್ನ್ ಎಲ್ಲಿದ್ದಾನೆ ಅಂತ ಗೊತ್ತಿದ್ರೆ ಹೇಳು ಪ್ಲೀಸ್. ಆಂಟಿ, ನಾನ್ ನಿಜ ಹೇಳ್ತಿದೀನಿ, ಅವ್ನ್ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಅವ್ನ್ ನಂಗೆ ಹೊಡೆದಾಗಿಂದ ಅವ್ನ್ ಸವಾಸಕ್ಕೆ ಹೋಗ್ತಾ ಇಲ್ಲ. ನಿಜ ಹೇಳ್ಬೇಕಂದ್ರೆ ನಾನೇ ಹೇಳಿದ್ದವನ್ಗೆ ನಿನ್ ಮಗನ್ ಸವಾಸಕ್ಕೆ ಹೋಗೋದ್ ಬೇಡ ಅಂತ. ಆಮೇಲೆ ನಾನು ಹೆಚ್ಚು ಕಮ್ಮಿ ಆದ್ರೆ ಯಾರ್ ಗತಿ? ಒಂದ್ಸಲ ಆಗಿರದೆ ಸಾಕಾಗಿದೆ. ನೋಡಿ, ನನಗ್ ಗೊತ್ತು ನಿಮಗ್ ತುಂಬಾನೇ ಬೇಜಾರಾಗಿದೆ ಅಂತ. ನಿಮ್ ಜಾಗದಲ್ಲಿ ನಾನಿದ್ರು ಹೀಗೆ ರಿಯಾಕ್ಟ್ ಮಾಡ್ತಿದ್ದೆ. ದಯವಿಟ್ಟು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಕ್ಷಮಿಸ್ಬಿಡಿ. ಸರಿ, ಹಾಗಾದ್ರೆ ನಾ ಹೊರಡ್ತೀನಿ. ಪುಟ, ಪ್ಲೀಸ್ ನಿನಗ್ ತನ್ಮೈ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ನನಗ್ ಫೋನ್ ಮಾಡು, ಆಯ್ತಾ? ಆಂಟಿ, ಒಂದ್ ನಿಮಿಷ. ಆಕ್ಚುಲಿ ತನ್ಮೈ ಕೈಯಲ್ಲಿ ಬಾಕ್ಸಿಂಗ್ ಗ್ಲೋವ್ಸ್ ಇತ್ತು. ಸೀನಿಯರ್ಸ್ ಎಲ್ಲ ಬೇಕರಿ ಕಡೆ ಬಾರೋ, ನಮ್ ಗ್ಯಾಂಗ್ ಎಲ್ಲ ಸೇರ್ಕೊ ಅಂತ ಹೇಳ್ತಿದ್ರು. ಮೋಸ್ಟ್ಲಿ ಅವನ ಜೊತೆ ಆಗಿರ್ಬೋದು. ಬೇಕ್ರಿ ಕಡೆಗ? ಯಾವ ಬೇಕ್ರಿ? ಅದೇ ಆಂಟಿ, ನಮ್ ಸ್ಕೂಲ್ ಪಕ್ಕ ಒಂದ್ ದೊಡ್ಡ ರೋಡ್ ಇದೆಯಲ್ಲ, ಅದ್ರ ಕಾರ್ನರ್ ಏನೋ ಬೇಕ್ರಿ. ಸರಿ ಪುಟ, ಥ್ಯಾಂಕ್ ಯು ಸೋ ಮಚ್. ನಾನು ಹೋಗಿ ನೋಡ್ತೀನಿ. ಮಗರ್ ಏನಾಯ್ತಾ? ಸೆಕ್ಯೂರಿಟಿ ಅಂಕಲ್ ಹತ್ರ ಕೇಳಿದೆ, ಅವ್ರೆಲ್ರು ಅವಾಗ್ಲೇ ಹೋದ್ರಂತೆ. ನಾನ್ ಹೇಳಿಲ್ವಾ ನಿನ್ಗೆ ಸ್ಕೂಲ್ ಮುಗಿದ್ಮೇಲೂ ನಿಲ್ಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ? ಎಲ್ಲೋ ಹೋಗಿದ್ದಾನೆ, ನಮ್ಗ್ ಹೇಳಿಲ್ಲ ಅಷ್ಟೇ. ಬಂದಿದೆ ಅವ್ನು. ಅತ್ತೆ, ಭಾಗ್ಯ, ಏನಾಯ್ತಮ್ಮ? ತನ್ಮೈ ಸಿಕ್ಕದ್ನಾ? ಇಲ್ಲ ಅತ್ತೆ, ಆಗ್ಲಿಂದ ಹುಡುಕ್ತಾನೆ ಇದೀವಿ. ಅತ್ತೆ, ಅವ್ನ್ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳ್ಕೊಂಡ್ ಬರ್ತಿದೀವಿ ಅತ್ತೆ. ಯಾರಿಗೂ ಗೊತ್ತಿಲ್ಲ ಅವ್ನ್ ಎಲ್ಲಿ ಹೋಗಿದ್ದಾನೆ ಅಂತ. ಅದ್ರಲ್ಲಿ ಒಬ್ಬ
ಅವ್ನ್ ಸೀನಿಯರ್ಸ್ ಜೊತೆ ಹೋಗಿದ್ದಾನೆ ಅಂತ ಹೇಳ್ದ. ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವತ್ತೆ. ಯಾಕೆ ಹೀಗ್ ಮಾಡ್ತಿದ್ದಾನ ಅವನು? ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ಭಾಗ್ಯ. ಭಾಗ್ಯ, ಒಂದ್ ಕೆಲ್ಸ ಮಾಡೋಣ, ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಅಯ್ಯಯ್ಯೋ ಬೇಡತ್ತೆ, ಸದ್ಯಕ್ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ. ಸಿಕ್ತಾನತ್ತೆ, ಇಲ್ಲೇ ಎಲ್ಲ ಹೋಗಿರ್ತಾನಷ್ಟೇ. ಬರ್ತಾ ಬರ್ತಾ ತುಂಬಾ ದೊಡ್ಡವನಾಗ್ತಿದ್ದಾನಲ್ವಾ, ಯಾರಿಗೂ ಏನು ಹೇಳ್ದೆ ಇದ್ರು ನಡೆಯುತ್ತೆ ಅಂತ ಅನ್ಕೊಂಡಿದ್ದಾನೆ. ಅದಕ್ಕೆ ಹೀಗೆಲ್ಲ ಆಗ್ತಿದೆ. ನೋಡು ಭಾಗ್ಯ, ಇವಾಗ ಸಿಕ್ಕಿದ ತಕ್ಷಣ ಅವನಿಗೆ ಅನ್ನೋದು, ಬೈಯೋದು, ಹೊಡೆಯೋದು ಇವೆಲ್ಲ ಏನು ಮಾಡ್ಬೇಡಮ್ಮ. ಚಿಕ್ಕದು ಗೊತ್ತಾಗಿಲ್ಲ, ಆಮೇಲೆ ಒಂದ್ ಹೋಗಿ ಇನ್ನೊಂದ್ ಸಮಸ್ಯೆ ಆಗತ್ತಷ್ಟೇ. ಇಲ್ಲತ್ತೆ, ಹಾಗೇನು ಮಾಡಲ್ಲ. ಸರಿ, ಇದು ತನ್ವಿ ನಿನ್ ಜೊತೆಗೆ ಇದಾಳ್ತಾನೆ? ಹಾ ಅತ್ತೆ, ಬಂಗಾರಿ ನನ್ ಜೊತೆನೆ ಇದ್ದಾಳೆ. ಇಬ್ರು ಹುಡುಕ್ತಾ ಇದೀವಿ. ಜಾಗ್ರತೆ ಮಗಳೇ. ಏನಾದ್ರೂ ಗೊತ್ತಾದ ತಕ್ಷಣ ನನಗೂ ಫೋನ್ ಮಾಡಿ ಹೇಳು. ಸರಿ ಅತ್ತೆ, ಬಾ ಬಂಗಾರಿ. ಯಾಕೆ ಹೀಗ್ ಮಾಡ್ತಾನೆ ಇವನು? ಛೇ, ಒಂದ್ ಸಮಸ್ಯೆ ಮುಗಿತಲ್ಲಪ್ಪ ಅನ್ನೋಷ್ಟ್ರಲ್ಲಿ ಇನ್ನೊಂದ್ ಸಮಸ್ಯೆ ಶುರು ಆಯ್ತು. ದೇವ್ರೆ, ಏನ್ ಮಾಡೋದೀಗ? ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಅವ್ನು ನಮಗ್ ಸಹಾಯ ಮಾಡ್ತಾನೆ. The number you're calling is switched off right now. ಚುಚ್ಚುಗೋಕ್ ಅಂತ ಬರ್ತಿದೆ. ನನ್ನೆಲ್ಲ ಕರ್ಕೊಂಡ್ ಬಂದಿದ್ರ ಆದಿ ಅಂಕಲ್ ಎಲ್ರು ಅವ್ರನ್ನ ಕರ್ಕೊಂಡು ಹೋಗಿದ್ದೀರಾ? ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಆದಿ ಅಂಕಲ್, ಆದಿ ಅಂಕಲ್, ಆದಿ ಅಂಕಲ್. ಇರಿಟೇಷನ್ ಕಾಣವನು. ಬಾಯಿ ಮುಚ್ಚೋ, ಮುಚ್ಚ. ಸರಿ, ಕೇಳ್ತೀನಿ, ಯಾರಾಗಾದ್ರೂ ಗೊತ್ತಿದೆ. ಈ ಹುಡುಗನ್ನ ಎಲ್ಲಾದ್ರೂ ನೋಡಿದೀರಮ್ಮ? ಏನಮ್ಮ ಇವನು? ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಲ್ಲ, ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ವಲ್ಲ. ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಬಂಗಾರಿ. ಯಾರನ್ನ ಅಂತ ಕೇಳೋದು, ಎಲ್ಲಿ ಅಂತ ಹುಡುಕೋದು. ಬರ್ಲಿ, ಅವ್ನ್ ಮನೆಗ್ ಮಾಡ್ತೀನಿ. ಅವ್ನು ಅವ್ರಿಗೆ ಫೋನ್ ಹಾಕ.